ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಸಂಕ್ರಾಂತಿ ಹಬ್ಬನ ಯಾವ ತರ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೂರ್ಯ ದೇವರು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನ ಅಥವಾ ಉತ್ತರಾಯಣ ಪುಣ್ಯ ಕಾಲವೇ ಮಕರ ಸಂಕ್ರಾಂತಿ ಎಂದು ಸಂಭ್ರಮಿಸಲಾಗುತ್ತದೆ. ನಂತರ ಸಂಕ್ರಾಂತಿ ಆದ್ಮೇಲೆ ಚಳಿ ಕಡಿಮೆಯಾಗಿ ದಿನದಲ್ಲಿ ಕತ್ತಲಿನ ಅವಧಿ ಕಡಿಮೆ ಆಗೋಕ್ಕೆ ಶುರುವಾಗುತ್ತದೆ. ಸೊ ಸಂಕ್ರಾಂತಿಯ ಒಂದಿನದ ಮುಂಚೆನೆ ನಾವು ಭೋಗಿ ಹಬ್ಬನ ಆಚರಣೆ ಮಾಡ್ತೀವಿ. ಅವತ್ತಿನ ಸಂಜೆ ಫಲ ಏರಿಸುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸೊ ಮಕ್ಕಳಿಗೆ ಇಬ್ಬರಿಗೂ ಬೆಳಗ್ಗೆನೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಸಂಜೆ ಹಾಗೆ ಒಂದು ಮಣೆ ಹಾಕಿ ಕೂರಿಸಿದ್ದೀವಿ. ಒಂದು 5 ತಟ್ಟೆಗಳಾಗೋ ಥರ ಜೋಡಿಸಿದ್ದೀವಿ. ಇವಾಗ ಫಲ ಎರಿಯೋದಕ್ಕೆ ಅಂತೇಳಿ ಒಂದು ಬಟ್ಲಿಗೆ ಎಲ್ಲಾನು ಹಾಕ್ಕೊಳ್ತಾ ಇದ್ದೀವಿ. ಇನ್ನು ಈ ಹಬ್ಬನ ಆಂಧ್ರ ಸೈಡ್ ನಲ್ಲಿ ತುಂಬಾ ಚೆನ್ನಾಗಿ ಆಚರಣೆನ ಮಾಡ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ತಿಳ್ಕೊಂಡು ಯಾವ ತರ ಆಚರಣೆ ಮಾಡೋದು ಅಂತೇಳಿ ಕೇಳ್ಕೊಂಡು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಈ ಹಬ್ಬನ ಸುಗ್ಗಿ ಹಬ್ಬ, ಬೋನನ ಹಬ್ಬ ಅಥವಾ ಭೋಗಿ ಹಬ್ಬ ಅಂತಾನೂ ಕರೀತಾರೆ. ಎಲ್ಲರ ಮನೆಯಲ್ಲೂ ಇದನ್ನ ಬೇರೆ ಬೇರೆ ತರ ಮಾಡ್ಬೋದು. ನಾನು ಹೇಗೆ ಆಚರಿಸ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಏನಾದ್ರು ಇದ್ರೆ ನೀವು ಕೂಡ ಮಾಡ್ಬೋದು. ಅದು ಅವ್ರಿಗೆ ಒಳ್ಳೇದೇನೆ ಆಗುತ್ತೆ. ಈ ಶಾಸ್ತ್ರದಲ್ಲಿ 10 ವರ್ಷದ ಒಳಗಡೆ ಇರುವ ಮಕ್ಕಳನ್ನ ಮಣೆ ಮೇಲೆ ಕೂರಿಸಿ ಫಲ ಏರಿಸಿ ಆರತಿಯನ್ನ ಮಾಡ್ತಾರೆ. ಇದಕ್ಕೆ ಎಳ್ಚಿ ಹಣ್ಣು, ಎಳ್ಳು ಬೆಲ್ಲ, ಕಬ್ಬಿನ ಚೂರು, ಚಿಲ್ಲರೆ ಕಾಸು, ಹೂವಿನ ದಳಗಳು, ಚಾಕ್ಲೇಟ್ಸ್ ಇತ್ಯಾದಿ ಮಿಶ್ರಣವನ್ನು ಕೈಯಲ್ಲಿ ಹಿಡಿದು ಮಗುವಿನ ಸುತ್ತ ಪ್ರದಕ್ಷಿಣೆ ಮಾಡಿ ತಲೆಯ ಮೇಲೆ ಹಾಕ್ತಾರೆ. ಈ ತರ ಮಾಡಿದ್ರೆ ದೃಷ್ಟಿ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಎಳ್ಚಿ ಹಣ್ಣು. ಇದರ ಸ್ಪರ್ಶದಿಂದ ಮಕ್ಕಳ ಬೆಳವಣಿಗೆಗೆ ಹಾಗೂ ಆರೋಗ್ಯ ಪೂರ್ಣವಾಗುತ್ತೆ ಅಂತ ನಂಬಿಕೆ. ಸೊ ಇದನ್ನ ಹಾಕೋದ್ರಿಂದ ಮಕ್ಕಳಿಗೆ ದೃಷ್ಟಿ ಆಗದಿರ ಇರುತ್ತೆ. ಇನ್ನು ಕೊನೆಯದಾಗಿ ಮಕ್ಕಳಿಗೆ ಆರತಿನೆಲ್ಲ ಬೆಳಗಾದ್ಮೇಲೆ ಇನ್ನು ಅವ್ರ ಹತ್ರ ನಮಸ್ಕಾರ ಹಾಕ್ಸಿದೆ. ಇನ್ನು ಅವತ್ತಿನ ದಿನ ನೈಟೇ ನಾನು ರಂಗೋಲಿನ ಬಿಡಿಸೋದಕ್ಕೆ ಔಟ್ ಸೈಡ್ ಬಂದಿದ್ದೀನಿ. ಪ್ರತಿ ವರ್ಷನೂ ಅಷ್ಟೇ ನಾನು ನೈಟಲ್ಲೇ ನಾನು ರಂಗೋಲಿನ ಬಿಡಿಸ್ತೀನಿ. ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ನೈಟಲ್ಲಿ ರಂಗೋಲಿನ ಬಿಡಿಸ್ಬಾರ್ದು, ಬೆಳಗಿನ ಜಾವನೇ ಬಿಡಿಸ್ಬೇಕು ಅಂತ. ಬಟ್ ಅದು ಎಷ್ಟು ಕರೆಕ್ಟೋ ಎಷ್ಟು ರಾಂಗೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಅದು ನೈಟಲ್ಲಿ ಆಗ್ಬೇಕಾ ಆಗ್ಬಾರ್ದಾ ಅಂತ ಹೇಳಿ. ನಮ್ಮ ಏರಿಯಾದಲ್ಲಿ ತುಂಬಾ ಗಾಡಿಗಳು ಓಡಾಡ್ತಾ ಇರ್ತವೆ. ಸೊ ಅವೆಲ್ಲ ನಿಂತೋದ್ಮೇಲೆ ನಾವು ನಿಧಾನವಾಗಿ ರಂಗೋಲಿನ ಬಿಟ್ಟು ಕಲರ್ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ. ಸೊ ರಂಗೋಲಿ ಎಲ್ಲ ಬಿಟ್ವಿ. ಇನ್ನು ನಮ್ಮನೆಯವರು ನನ್ನ ಕಷ್ಟ ನೋಡಕ್ ಆಗ್ದಿರ ಅವರು ಪಾಪ ಕಲರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಿಂದು ಬೇಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಫಸ್ಟ್ ಹೇಳ್ಬಿಟ್ರು. ಅದರಿಂದ ಅವ್ರು ವೇಟ್ ಮಾಡ್ತಾ ಇದ್ರು. ಇನ್ನು ಹಾಗೋ ಹೀಗೋ ಅಂತ ಹೇಳ್ಬಿಟ್ಟು ಅವರು ಕಲರ್ ಎಲ್ಲ ತುಂಬಿಸ್ಬಿಟ್ರು. ಇಶಿಕಾ ಅವರಿಬ್ರು ಸೇರಿ ಕಲರ್ ಎಲ್ಲ ತುಂಬಿಸ್ಬಿಟ್ರು. ಇನ್ನು ಇಲ್ಲಿ ಗೇಟ್ ಮುಂದೆನೆ ನಾನು ರಂಗೋಲಿ ಹಾಕೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ಟೈಮ್ ಹೋಗ್ಬಿಟ್ಟಿತ್ತು. ಇವಾಗಲೇ 1 ಗಂಟೆ ಹೋಗ್ಬಿಟ್ಟಿತ್ತು. ಸೊ ಅದರಿಂದ ಬೆಳಗ್ಗೆನೆ ಎದ್ದು ಹಾಕೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ. ಇನ್ನು ನಮ್ಮ ಮನೇಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡೋದು. ಸೊ ಅಷ್ಟರೊಳಗಡೆ ರಂಗೋಲಿನೆಲ್ಲ ಬಿಟ್ಟೋಣ ಅಂತೇಳಿ ಸುಮ್ಮನಾದೆ. ಇವಾಗ ಟೈಮ್ ನೋಡಿದ್ರೆ 1 ಗಂಟೆ ಆಗಿತ್ತು. ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಇನ್ನು ಇಲ್ಲೂ ರಂಗೋಲಿ ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಬಿಟ್ಟಿದ್ದೀನಿ. ಇನ್ನು ನಮ್ಮನೇಲಿ ಹಬ್ಬ ಬಂದರೆ ಸಾಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಗಳೆಲ್ಲ ಆಗೋಗ್ಬಿಟ್ಟಿರುತ್ತೆ. ಇನ್ನು ಆವಾಗಿನ ಟೈಮಲ್ಲೇ ನಾವು ಎಲ್ಲ ನೈವೇದ್ಯನ ಮಾಡಿಡೋದಕ್ಕಾಗಲ್ಲಲ್ವ. ಸೊ 1 ಗ್ಲಾಸ್ ನೀರು 1 ಗ್ಲಾಸ್ ಹಾಲನ್ನ ಇಟ್ಬಿಟ್ಟು ಪೂಜೆನ ಮಾಡ್ಕೊತೀವಿ. ಇನ್ನು 9 ಗಂಟೆಯಿಂದ 10 ಗಂಟೆ ಒಳಗಡೆ ಇನ್ನೂ ಒಂದು ಪೂಜೆ ಮಾಡ್ತೀವಿ ಮನೆಯಲ್ಲಿ. ಸೊ ಅವಾಗ ನಾವು ಹಬ್ಬಕ್ಕೆ ಏನೇನು ಸ್ಪೆಷಲ್ನ ಮಾಡಿರ್ತೀವೋ ಅವನ್ನೆಲ್ಲ ಅವಾಗ ಆ ಟೈಮಲ್ಲಿ ಇಡ್ತೀವಿ. ಆ್ಯಂಡ್ ಇನ್ನೊಂದು ಕಡೆ ನಮ್ಮಮ್ಮ ಇಲ್ಲಿ ಕಡಲೆ ಬೀಜ ಎಲ್ಲ ಹುರ್ಕೊಳ್ತಾ ಇದ್ದಾರೆ ಎಳ್ಳು ಬೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಾವು ಪ್ರತಿ ವರ್ಷನೂ ಅಷ್ಟೇ ಮನೆಯಲ್ಲೇ ಎಳ್ಳು ಬೆಲ್ಲನ ಮಾಡ್ಕೊಬಿಡ್ತೀವಿ. ಅಂಗಡಿ ಹೋಗ್ಬಿಟ್ಟು ಯಾವುದು ಎಳ್ಳು ಬೆಲ್ಲನ ರೆಡಿಮೇಡ್ ತೊಗೊಂಡ್ಬಂದು ದೇವ್ರ ಮುಂದೆ ಇಡೋದಿಲ್ಲ. ಮನೆಯಲ್ಲೇ ಎಲ್ಲ ಮಾಡಿಕೊಂಡು ದೇವ್ರ ಮುಂದೆ ಎಡೆ ಇಡ್ತೀವಿ. ಆ್ಯಂಡ್ ಇನ್ನೊಂದು ಕಡೆ ಬೆಲ್ಲದ ಚೂರು ಹಾಗೆ ಕೊಬ್ಬರಿ ಎಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಇಟ್ಟಿದ್ದೀವಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಅಂತೇಳಿ. ಇನ್ನೊಂದು ಕಡೆ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸ್ವೀಟ್ ಪೊಂಗಲು ಖಾರ ಪೊಂಗಲ್ನ ಮಾಡಿದ್ರು. ಸೊ ನಮ್ಮನೆಯವ್ರು ಇದ್ಕೊಂಡು ಖಾರ ಪೊಂಗಲ್ ನನಗೆ ಬೇಡ, ಅವಲಕ್ಕಿ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದರಿಂದ ನಾನು ಇದ್ಕೊಂಡು ಅವಲಕ್ಕಿನ ಮಾಡ್ತಾ ಇದ್ದೀನಿ ಅವ್ರಿಗೆ ತಿಂಡಿಗೆ ಅಂತೇಳಿ.
ಇನ್ನು ಅವಲಕ್ಕಿನೆಲ್ಲ ರೆಡಿ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಇನ್ನೂ ಒಂದು ಕಡೆ ನಮ್ಮಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಡು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ಎಲ್ಲನೂ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಒಂದು ಕಡೆ ಬಂದು ಈರುಳ್ಳಿ ಟೊಮೊಟೊ ಎಲ್ಲನೂ ಹಚ್ಚಿಡ್ತಾ ಇದ್ದೀನಿ. ಸೊ ಅದರಿಂದ ಸ್ವಲ್ಪ ನಿಂತ್ಕೊಂಡೆಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬಗಳ ಸೀಸನ್ ಬಂದರೆ ಸಾಕು ಅಡುಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಂತೂ ಜಾಸ್ತಿನೇ ಇರುತ್ತೆ. ಅಡುಗೆ ಮಾಡು, ಇದು ಮಾಡು, ಅದು ಮಾಡು ಅಂತೇಳಿ ಹೇಳ್ತಾನೆ ಇರ್ತಾರೆ ನಮ್ಮಮ್ಮ ಅಂತೂ. ಸೊ ಅದರಿಂದ ಬೇಗ ಬೇಗ ಎಲ್ಲ ಮಾಡೋದಕ್ಕೆ ಅಂತೇಳಿ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಇವಾಗ ಇದ್ಕಿದ ಬೇಳೆ ಸಾರು ಮಾಡಬೇಕಲ್ವ. ಸೊ ಅದರಿಂದ ಎಲ್ಲ ಕಟ್ ಮಾಡಿ ಇಡ್ತೀನಿ. ನಿಮ್ಮ ಮನೆಯಲ್ಲಿ ಅಮ್ಮಂದ್ರು ಇದೇ ಥರ ಇರ್ತಾರೆ, ಅದು ಮಾಡು ಇದು ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಅಡುಗೆ ಮನೆಯಲ್ಲಿ ಅಮ್ಮಂದ್ರು ಬಂದರೆ ಸಾಕು ಅದು ಮಾಡು ಇದು ಮಾಡು, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಮನೇಲಿ ಸೇಮ್ ಇದೇ ಥರ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಮನೆಯವ್ರು ಹೆಸರುಬೇಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ಪ್ರತಿಯೊಂದು ಅಷ್ಟೇ ನಾನೇ ಮಾಡಬೇಕು ಅಂತ ನಮ್ಮ ಮನೇಲಿ ಏನಿಲ್ಲ. ನಮ್ಮ ಅಮ್ಮನೂ ಹೆಲ್ಪ್ ಮಾಡೋದಕ್ಕಿದ್ದಾರೆ, ನಮ್ಮ ಮನೆಯವರು ಹೆಲ್ಪ್ ಮಾಡೋದಕ್ಕಿದ್ದಾರೆ. ನನಗೇನು ಅಷ್ಟೊಂದು ಕೆಲಸ ಅಂತ ಅನ್ಸೋದಿಲ್ಲ ಹಬ್ಬಗಳ ಟೈಮಲ್ಲಿ. ಯಾಕಂದರೆ ಇಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ನಾನು ಮಿಕ್ಕಿದ ಕೆಲಸ ಇನ್ನು ಕ್ಲೀನ್ ಮಾಡೋದಂತೆ ಸಿಕ್ಕಾಪುಟ್ಟೆ ಮಾಮೂಲಿ ಚಿಕ್ಕ ಚಿಕ್ಕ ಕೆಲಸ ಇದ್ದರೆ ಅದನ್ನು ಮಾಡ್ತೀನಿ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಹಿಂಕಾಯಮ್ಮ ಚಿಕ್ಕಿ ಲವಂಗ, ನೆಕ್ಸ್ಟ್ ಬೆಳ್ಳುಳ್ಳಿ. ಫ್ರೆಂಡ್ಸ್ ನೋಡಿ, ನಾನು ಬೆಳ್ಳುಳ್ಳಿನ ಬಿಡಿಸಾಕೋದಿಲ್ಲ, ನಮ್ಮಮ್ಮನೂ ಬಿಡಿಸಾಕ್ತಾಯಿಲ್ಲ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸಿದ್ರೆ ಟೇಸ್ಟ್ ಹೊಲ್ಟೋಗ್ಬಿಡುತ್ತೆ. ಸೊ ಅದರಿಂದ ನಾವು ಬಿಡಿಸ್ಬಿಟ್ಟು ಹಾಕೋದಿಲ್ಲ, ಡೈರೆಕ್ಟಾಗಿ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಈ ಥರ ಹಾಕಿಬಿಡ್ತೀವಿ. ನೆಕ್ಸ್ಟ್ ಇವಾಗ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕು. अन्नी होगा कि 23 रुपये ಎಲ್ಲ ಅದನ್ನ ಕಾವದ್ದ ಕೊಬ್ಬರ ಚೆನ್ನಾಗಿಲ್ಲ. 4 ಸ್ಪೂನ್ ಇಲ್ಲ, ಸ್ಪೂನ್ ಎಷ್ಟಲ್ಲ ಸ್ಪೂನ್ ಗಿಂಜಲಕ್ಕಿ ಕೊಟ್ಟು ಖಾರದ ಪುಡಿ ಎಷ್ಟು ಸ್ಪೂನು? 2 ಟೇಬಲ್ ಸ್ಪೂನು, 2.5 ಸ್ಪೂನು ಖಾರದ ಪುಡಿ, ಹಾಗೆ 4 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ. 3 ಸ್ಪೂನ್ ರೈಸ್ ಹಾಕ್ತಿರ್ತಾರೆ. ಫ್ರೆಂಡ್ಸ್ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎತ್ಕಿದ ಬೇಳೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನೋಡಿದ್ರಲ್ಲ ನಮ್ಮಮ್ಮ ಸ್ಟವ್ ಮೇಲೆ ಯಾವ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ನಾನು ಅದೇ ಥರನೇ ಏನಾದರೂ ಸ್ವಲ್ಪ ಎಣ್ಣೆ ಅಥವಾ ಏನಾದರೂ ಮಸಾಲೆ ಏನಾದರೂ ಬಿದ್ದಿದ್ರೆ ಸಾಕು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೇಮ್ ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಅಮ್ಮನ ಬುದ್ಧಿನೇ ನನಗೂ ಬಂದುಬಿಟ್ಟಿದೆ. ಸ್ವಲ್ಪ ಏನಾದರೂ ಎಣ್ಣೆ ಬಿದ್ರೂ ಅಷ್ಟೇ ಒಂದು ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ನಿಮ್ಗೆ ಯಾರ್ಯಾರಿಗೆ ಈ ಥರ ಬುದ್ಧಿ ಇದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಳೆನೆಲ್ಲನೂ. ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇವಾಗ ಹಾಕ್ಕೊಳ್ಬೇಕು. ಸಂಕ್ರಾಂತಿ ಹಬ್ಬ ಬಂದರೆ ಸಾಕು ಇದ್ಕಿದ ಬೇಳೆ ಸಾಂಬಾರು ಅಂದರೆ ಅವ್ರ ಮನೇಲೆಲ್ಲ ಫೇಮಸ್ ಆಗಿಬಿಟ್ಟಿರುತ್ತೆ. ಯಾರ ಮನೇಲಿ ನೋಡಿದ್ರು ಇದ್ಕಿದ ಬೇಳೆ ಸಾಂಬಾರು ಅಂತ ಹೇಳ್ತಾನೆ ಇರ್ತಾರೆ. ಸೇಮ್ ನಮ್ಮ ಮನೇಲೂ ಅಷ್ಟೇ. ಬಟ್ ನಮ್ಮಮ್ಮ ಮಾಡೋ ಸಾಂಬಾರು ಅಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೆ ನಾನೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ವರ್ಷ ನಾನೇನಾದರೂ ಮಾಡಬೇಕು ಅಂದರೆ ಸ್ವಲ್ಪ ವೀಡಿಯೋ ನೋಡ್ಕೊಂಡಾದ್ರೂ ನಾವು ಕಲಿಬೋದಲ್ವ. ಸೊ ಅದರಿಂದ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ಹಾಕೋ ಪದಾರ್ಥಗಳನ್ನೇ ನಾನು ಹಾಕಿ ಮಾಡ್ತೀನಿ. ಬಟ್ ಸೇಮ್ ಟೇಸ್ಟ್ ನನಗೆ ಬರೋದಿಲ್ಲ.
ನಮ್ಮ ಮಾಡಿದ್ರೆ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರುತ್ತೆ. ಅದೇ ಟೇಸ್ಟ್ ನಾನು ಮಾಡೋದಕ್ಕೋದ್ರೆ ಒಂದು ಹೆಚ್ಚಿರುತ್ತೆ, ಒಂದು ಕಮ್ಮಿ ಇರುತ್ತೆ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ತುಂಬ ಜನಕ್ಕೆ ಈ ಥರ ಆಗ್ತಾನೆ ಇರುತ್ತೆ. ತುಂಬ ಜನ ನಾನು ಕೇಳಿರ್ತೀನಿ. ಸೊ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಅಮ್ಮ ಮಾಡಿರೋ ಟೇಸ್ಟ್ ನಮಗಂತೂ ಬರೋದೇ ಇಲ್ಲ. ಆ್ಯಂಡ್ ಹಾಗೋ ಹೀಗೋ ನಮ್ಮಮ್ಮ ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ರು. ಆ್ಯಂಡ್ ಮಸಾಲೆಯಲ್ಲೆಲ್ಲ ಬೇಳೆನ ಮಿಕ್ಸ್ ಮಾಡ್ಕೊಂಡ್ರಲ್ವ, ಇವಾಗ ಅದೇ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನ ಇವಾಗ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಮಿಕ್ಸಿ ಜಾರಲ್ಲೆಲ್ಲ ಸ್ವಲ್ಪ ಮಸಾಲೆ ಎಲ್ಲ ತುಂಬಿರ್ತೀವಲ್ಲ, ಸೊ ಅದರಿಂದ ಅದೇ ನೀರನ್ನೇ ಸ್ವಲ್ಪ ಸಾಂಬಾರಿಗೂ ಹಾಕ್ಕೊಳ್ತೀವಿ. ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ವಿ ನೋಡಿ, ಈ ಥರ ಎಲ್ಲ ಸಾಂಬಾರನ್ನ ಮಾಡ್ತೀವಿ. ಆ್ಯಂಡ್ ಹಸಿ ಸ್ಮೆಲ್ ಮಸಾಲೆ ಎಲ್ಲ ಹೋದ್ಮೇಲೆ ಸಾಂಬಾರೆಲ್ಲ ರೆಡಿ ಆಗಿಬಿಡುತ್ತೆ, ಅದೆಲ್ಲರಿಗೂ ಗೊತ್ತಿರೋದೆಲ್ಲ. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಮನೆಯವರು ಎಳ್ಳು ಬೆಲ್ಲನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಳ್ಳು ಬೆಲ್ಲಗೆ ಎಲ್ಲ ರೆಡಿ ಮಾಡಿ ಹಾಕಿದ್ದಾರೆ. ಎಳ್ಳು, ಕಡಲೆಪಪ್ಪು, ಹಾಗೆ ಕಡಲೆ ಬೀಜ, ಇನ್ನು ಬೆಲ್ಲ, ಕೊಬ್ಬರಿ ಎಲ್ಲ ಹಾಕಿದ್ದಾರೆ. ಬಟ್ ನಮ್ಮ ಮನೆಯವ್ರು ಏನು ಗೊತ್ತಾ, ಈ ಥರ ಜೀರಿಗೆ, ಪಪ್ರಮೆಂಟು, ಈ ಥರ ವೈಟ್ ಸ್ವೀಟ್ ಬರುತ್ತಲ್ಲ, ಇದನ್ನೆಲ್ಲ ಹಾಕಿ ತಿನ್ನೋದಿಲ್ಲ. ಯಾಕಂದರೆ ಅವ್ರಿಗೆ ಸಪ್ರೇಟ್ ಇರಬೇಕು, ಇವನ್ನೆಲ್ಲ ಹಾಕಿ ತಿನ್ನೋದಿಲ್ಲ. ಅದರಿಂದ ಒಂದು ಬಾಕ್ಸ್ ಕೊಟ್ಬಿಟ್ಟೆ, ನಿಂಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡ್ಬಿಡು, ಇನ್ನು ಮಿಕ್ಕಿದ್ದು ನಮಗೆ ಈ ಥರ ಪಪ್ರಮೆಂಟ್ಸ್ ಹಾಕಿ ಕೊಡು ಅಂತ ಹೇಳಿದೆ. ಸೊ ಅದರಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಎಳ್ಳು ಬೆಲ್ಲನ ತೆಗೆದಿಟ್ಕೊಂಡ್ರು. ಇನ್ನು ಮಿಕ್ಕಿರೋದಕ್ಕೆ ನನಗೆ ಸ್ವಲ್ಪ ಜೀರಿಗೆ, ಪಪ್ರಮೆಂಟ್ಸ್ ಆ ಥರ ಎಲ್ಲ ಹಾಕಿ ಇಟ್ಟಿದ್ದಾರೆ ನೋಡಿ. ನನಗೆ ಈ ಥರ ತಿಂದರೆ ತುಂಬಾ ಇಷ್ಟ, ಯಾಕಂದರೆ ನನಗೆ ಇದೇ ಥರನೇ ಇಷ್ಟ ಆಗುತ್ತೆ. ನಮ್ಮನೆಯವರು ಫುಲ್ಲು ಪ್ಲೈನಾಗಿ ತಿಂತಾರೆ, ನನಗೆ ಅದು ಯಾಕೋ ಇಷ್ಟ ಆಗೋದಿಲ್ಲ. ಅವ್ರಿಗೆ ಸಪ್ರೇಟಾಗಿ ಕೊಟ್ಬಿಟ್ಟು ನಿನ್ನ ನಾನು ಸಪ್ರೇಟಾಗಿ ತೊಗೊಂಡ್ಬಂದು ಇಲ್ಲೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ಇನ್ನು ನಮ್ಗೆ ಯಾವಾಗ ಬೇಜಾರಾಗುತ್ತೋ ಅವಾಗ ತೊಗೊಂಡು ತಿಂತಾ ಇರ್ಬೋದು. ಸೊ ಅದರಿಂದ ಎಲ್ಲ ಕವರ್ಗೆ ಹಾಕಿ ಗಂಟು ಕಟ್ಟಿ ಇನ್ನು ಬಾಕ್ಸ್ ಒಳಗಡೆ ಹಾಕಿಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಇವಾಗ ಆಯಿತು. ಆ್ಯಂಡ್ ಇವಾಗ ಬಂದು ಆಚೆ ಬಂದಿದ್ದೀನಿ. ನನ್ನ ಮಗಳು ರಂಗೋಲಿ ಮೇಲೆ ಕಲರ್ ಹಾಕಿದ್ದಾಳೆ. ಸೊ ಅದನ್ನು ತೋರಿಸೋದಕ್ಕೆ ಕರ್ಕೊಂಡು ಬಂದಿದ್ದಾಳೆ ನೋಡಿ. ನಾನು ಬರೀ ಇದನ್ನು ಮಾತ್ರ ಹಾಕಿದ್ದೆ, ಆ ಕಡೆ ಈ ಕಡೆ ಕಬ್ಬನ್ನ, ಅದಕ್ಕೆ ಕಲರ್ನ ತುಂಬಿಸಿದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೈನಿಕ್ಕೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆಯಲ್ಲ. ಅವಳೇ ಹಾಕಿರೋದು, ಚೆನ್ನಾಗಿ ಕಾಣಿಸ್ತಿದೆಯಲ್ಲ. నువ్వే వేస్తావా ఇంకా ఎవరైనా వేస్తారా? ఇది బాలే, నేను పొద్దున క్లీన్గా వేసింటి చూడు, అంతా చెడిపేసిండు. ಫ್ರೆಂಡ್ಸ್, ನಾನು ಬೆಳಗ್ಗೆ ಕ್ಲೀನಾಗಿ ಹಚ್ಚಿದ್ರೆ ನೋಡಿ ಕಲರ್ನೆಲ್ಲ ಯಾವ ಥರ ಮಾಡಿಬಿಟ್ಟಿದ್ದಾಳೆ. ನಾನು ಕೇಸಿಂಟು ಕದಾ. కదా ಶಿಕ್ಕ తొక్కద్రారా, బాగుంది కదా. బాగుందా ಶಿಕ್ಕ రంగోలి అంతా? నువ్వే నేసింది కాదు, వచ్చిందా ನೋಡಿ. ನೋಡಿ ಕಬ್ಬಿನ ಜಲ್ಲೆಗೆ ಎಷ್ಟು ಕಲರ್ನ ಹಾಕಿದ್ದಾಳೆ. ಮಧ್ಯೆಲ್ಲ ಯಾಲಿ ಶಿಕ್ಕ ಶೆಡ್ಪೇಸಿಂಡವು ಬ್ಲೂ ಕಲರ್. ಹಾಕ್ಲಿ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ತಲೆ ನೋವು ಬರ್ತಾ ಇದೆ. ಕೂತ್ಕೋ. ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ತಲೆ ಜಾಸ್ತಿ ನೋವ್ತಾ ಇದೆ. ಆ್ಯಂಡ್ ರಾತ್ರಿ ಮಲಗಿರೋದು 1 ಗಂಟೆಗಲ್ವಾ. ಬೆಳಗ್ಗೆ ಬೇಗ ಎದ್ದು ಮತ್ತು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ನಮ್ಮ ಮನೆಯವ್ರಿಗೆ ಎಲ್ಲ ಪೂಜೆ ಮಾಡಿದ್ರು. ಆ್ಯಂಡ್ ಅಡುಗೆ ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಇವಾಗ ಆಗಿದೆ ಟೈಮು. ಆವಾಗಲೇ ಇವಾಗ 1 ಗಂಟೆ ಆಗಿದೆ.
ತಲೆ ಬೇರೆ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಜಾಸ್ತಿ ನೋವ್ತಾ ಇದೆ. ಅದರಿಂದ ಸ್ವಲ್ಪ ಹೊತ್ತು ಸ್ಪೆಕ್ಸ್ನ ಹಾಕ್ಕೊಂಡೆ. ಸಾಯಂಕಾಲ ರೆಡಿ ಮಾಡಬೇಕು ಮಕ್ಕಳಿಗಿಬ್ಬರಿಗೂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಸಂಜೆ ರೆಡಿ ಮಾಡ್ತೀನಿ. ಶಿಕ್ಕ ಟೆಂಪಲ್ಗೆ ఊరికే సరే అందరూ ఒకేకే తప్పదమ్మా సరే ಗಾಡಿಲ್ಲ ಫ್ರೆಂಡ್ಸ್. ಇನ್ನು ಸಂಜೆ ಮಕ್ಕಳಿಗಿಬ್ಬರಿಗೂ ರೆಡಿ ಮಾಡಿ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ. ಎಲ್ಲರೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ. ನಾನು ನೋಡಿ ಈ ಥರ ರೆಡಿ ಆಗಿದ್ದೀನಿ. ಇದು ನನ್ನ ಓಲ್ಡ್ ಸ್ಯಾರಿನೇ, ಯಾವುದು ನ್ಯೂ ಸ್ಯಾರಿ ಯಾವುದು ಪರ್ಚೇಸ್ ಮಾಡಿಲ್ಲ. ಇದು ನನ್ನವೆಲ್ಲ ಓಲ್ಡ್ ಸ್ಯಾರೀಸೇ, ಅದರಿಂದ ಈ ಥರ ರೀಕ್ರಿಯೇಟ್ ಮಾಡಿದ್ದೀನಿ. ಸರಿಯಾಗಿ ಕಾಣಿಸ್ತಾ ಇಲ್ಲಲ್ಲ, ಈ ಥರ ಇದೆ ಸ್ಯಾರಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲ ಬೆಲೆ ತಿಂದು ಆನ್ಲೈನ್ ಮಾಡ್ತಾರೆ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹ್ಯಾಪಿ ಸಂಕ್ರಾಂತಿ. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಇನ್ನು ಮನೆ ಹತ್ರನೇ ಇರುವ ಪಾರ್ಕ್ಗಂತೂ ಬಂದಿದ್ದೀವಿ. ಇವತ್ತು ಬಂದು ಸಂಕ್ರಾಂತಿ ಅಲ್ವಾ, ಸೊ ಅದರಿಂದ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಅಂಡ್ ಪ್ರತಿ ವರ್ಷನೂ ಈ ತರ ಡೆಕೋರೇಷನ್ ಎಲ್ಲ ಮಾಡಿ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿರ್ತಾರೆ ಪಾರ್ಕ್ ಹತ್ರ. ಸೊ ನಾವಂತೂ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ಮಕ್ಕಳು ತುಂಬಾ ಕೇಳ್ಕೊಳ್ತಾ ಇದ್ರು ಹೋಗೋಣ ಪಾರ್ಕ್ ಹತ್ರ ಅಂತ. ಸೊ ಹೇಗಿದ್ರು ಸ್ವಲ್ಪ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರಲ್ವಾ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತೇಳಿ ನಾವಿವತ್ತು ಕಾಫಿ ಬರ್ಡ್ ಪಾರ್ಕ್ ಹತ್ರ ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮಕ್ಕಳಿಗೆ ಫೋಟೋಸ್ ಎಲ್ಲ ತೆಗೆದು ಹಾಗೆ ವಿಡಿಯೋಸ್ ಎಲ್ಲಾನು ತೆಗೆದು ಇನ್ನ ಅಲ್ಲೇ ಇರುವ ಡೆಕೋರೇಷನ್ ಎಲ್ಲ ಮಾಡಿದ್ರಲ್ಲ. ಸುಗ್ಗಿ ಹಬ್ಬ ಅಂದ್ರೆ ಇನ್ನ ರೈತರು ಬೆಳೆದಿರೋ ಬೆಳೆಗಳನ್ನೆಲ್ಲ ತಗೊಂಡ್ ಬಂದು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಪ್ರಸಾದನ ಕೊಟ್ರು. ಸೊ ಇವತ್ತು ಪೊಂಗಲ್ನ ಕೊಟ್ರು, ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ನ ಕೊಡ್ತಾ ಇದ್ರು. ನಾವು ಸ್ವೀಟ್ ಪೊಂಗಲ್ನ ಇಸ್ಕೊಂಡು ಹಾಗೆ ತಿನ್ಕೊಂಡು ಇನ್ನು ಪಾರ್ಕ್ ಹತ್ರ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಳ್ತಾ ಇದ್ದೆ. ನಾವಂತೂ ಸಿಕ್ಕಾಪಟ್ಟೆ ಈ ಪಾರ್ಕ್ಗೆ ಬರ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಈ ನಡುವೆ ಜಾಸ್ತಿ ಈ ಕಡೆ ಬರ್ತಾನೆ ಇಲ್ಲ, ಯಾಕಂದ್ರೆ ಔಟ್ ಸೈಡ್ ತುಂಬಾ ಅಂದ್ರೆ ತುಂಬಾ ಅಂಗಡಿಗಳು ಇಟ್ಟುಬಿಟ್ಟಿದ್ದಾರೆ, ಸ್ನಾಕ್ಸ್ ಅಂಗಡಿಗಳು. ಸೊ ಅದರಿಂದ ನನ್ನ ಮಕ್ಳು ಇಲ್ಲಿ ಆಟ ಆಡ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಇನ್ನು ಸ್ನಾಕ್ಸ್ ಅಂಗಡಿಗಳು ನೋಡ್ಬಿಟ್ರೆ ಅಲ್ಲಿ ಮಮ್ಮಿ ಅದ್ ಕೊಡ್ಸು ಇದ್ ಕೊಡ್ಸು ಅಂತೇಳಿ ಹಿಂಸೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ನಾವು ಈ ಪಾರ್ಕ್ ಬರೋದೇ ಬಿಟ್ಬಿಟ್ಟಿದೀವಿ. ಇನ್ನು ಮನೆಯಲ್ಲೇ ಸಿಕ್ಕಾಪಟ್ಟೆ ಎಲ್ಲ ಆಟ ಸಾಮಾನೆಲ್ಲ ಜಾಸ್ತಿ ಇದಾವೆ, ಅದರಲ್ಲೇ ಆಟ ಆಡ್ಕೊಂತಾರೆ. ಇಲ್ಲಾಂದ್ರೆ ಮಾಡಿ ಮೇಲೆ ಇಶಿಕಾ ಫ್ರೆಂಡ್ ಒಬ್ರು ಇದಾರೆ, ಅಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬಂದ್ಬಿಡ್ತಾರೆ. ಈ ಪಾರ್ಕ್ ಅಂತೂ ನಾವು ಜಾಸ್ತಿ ಕರ್ಕೊಂಡ್ ಬರಲ್ಲ, ಯಾವಾಗ್ಲೂ ಒಂದೊಂದು ಟೈಮ್ ಕರ್ಕೊಂಡ್ ಬರ್ತೀನಿ ಅಷ್ಟೇ. ಇವತ್ತು ಸಿಕ್ಕಾಪಟ್ಟೆ ಅವಳು ಆಟ ಮಾಡ್ತಾ ಇದ್ಲು, ಹೋಗೋಣ ಮಮ್ಮಿ ಅಂತ. ನಾನು ಇಟ್ಕೊಂಡು ಹೆಂಗಿದ್ರು ಸುಗ್ಗಿ ಹಬ್ಬ ಅಲ್ವಾ, ಸೊ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ನೋಡ್ಕೊಂಡು ಬರೋಣ ಅಂತೇಳಿ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಅಂಡ್ ಎಲ್ಲ ನೋಡ್ಕೊಂಡು ಹಾಗೆ ಅವ್ರಿಗೆ ಔಟ್ ಸೈಡ್ ಪಾನಿಪುರಿ ಕೊಡಿಸ್ದೆ, ಅವರು ತಿಂತಾ ಇದ್ರು. ಇನ್ನು ಹಾಗೆ ಹೊರಗಡೆ ಎಲ್ಲ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ನೋಡಕ್ಕೆ ಬಂದಿದ್ದೀವಿ. ಪಾನಿಪುರಿ ತಿಂದು ಇವಾಗ ಸ್ವೀಟ್ ಕಾರ್ನ್ ತಿಂತಾ ಇದ್ದಾರೆ. ನಾವು ಈ ರೋಡಿಗೆ ಬಂದಿದ್ದೀವಿ. ಸ್ವಲ್ಪ ಎಲ್ಲ ಶಾಪ್ಸ್ ಎಲ್ಲ ಇಟ್ಟಿದ್ದಾರೆ. ಗಾಡಿ వస్తుంది. ಎಷ್ಟಿದು ಸ್ನೇಕ್? ಸ್ನೇಕ್ ಎಷ್ಟು? పాపకి ప్రాంక్ చేద్దామా?
ಇನ್ನು ಸುಗ್ಗಿ ಟೈಮಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಪಾರ್ಕ್ ಹತ್ರ ಬಂದಿರೋದು. ತುಂಬಾ ಅಂದರೆ ತುಂಬ ಅಂಗಡಿಗಳೆಲ್ಲನೂ ಇಟ್ಟಿದ್ರು, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ತುಂಬ ಕಾಸ್ಟ್ಲಿ ಸಹನೂ ಹೇಳ್ತಾ ಇದ್ರು. ಇನ್ನು ಟಾಪ್ಸ್ ಎಲ್ಲ ನೋಡಿಕೊಂಡು ಹಾಗೆ ಇನ್ನು ಇಲ್ಲಿ ಸ್ಟಡ್ಸ್ ಮಾರ್ತಾ ಇದ್ರು. ನೋಡ್ಕೊಂಡು ಬರೋಣ ಅಂತೇಳಿ ಇಲ್ಲಿಗೆ ಬಂದಿದ್ವಿ. ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು. ಚಿಕ್ಕ ಸ್ಟಡ್ಸೇ ಬಂದ್ಬಿಟ್ಟು 350 400 ಆ ರೇಂಜಲ್ಲಿ ಹೇಳಿದ್ರು. ಸೊ ನಾನು ಇದ್ಕೊಂಡು ಮಲ್ಲೇಶ್ವರಂ ಚಿಕ್ಕಪೇಟೆ ಸೈಡ್ ಹೋದ್ರೇನೆ ಅವೆಲ್ಲ ಕಡಿಮೆ ಸಿಗುತ್ತಲ್ವಾ ಅಂತ ಹೇಳ್ಬಿಟ್ಟು ನಾನೇನು ತಗೊಂಡಿಲ್ಲ. ಅಂಡ್ ನನಗೆ ಈ ಗಾಜಿನ ಬಳೆ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ. ಇದರಲ್ಲಿ ಒಂದು ಸೆಟ್ನ ತಗೊಂಡೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಕ್ಯೂಟ್ ಆಗಿತ್ತು. ಕೈಗೆ ಹಾಕ್ಕೊಂಡು ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿ ಒಂದು ಗಾಜಿನ ಬಳೆ ತಗೊಂಡೆ. ಇನ್ನು ಹಾಗೆ ಬರ್ತಾ ಇದ್ರೆ ಇಲ್ಲಿ ಸವಿತಾ ಮೇಡಮ್ ಅಂತ, ಇವರು ಯೂಟ್ಯೂಬರೇ. ತುಂಬ ಅಂದರೆ ತುಂಬ ಖುಷಿ ಆಯಿತು ಇವ್ರನ್ನ ನೋಡಿ. ಅಂಡ್ ಇವ್ರು ಬಂದ್ಬಿಟ್ಟು ಎಲ್ಲ ಹ್ಯಾಂಡ್ ಮೇಡ್ ಜ್ಯುವೆಲರೀಸೇ ಮಾರ್ತಾ ಇದ್ದಿದ್ದು. ಅಂಡ್ ಇವ್ರನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವರು ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬ್ ಮಾಡ್ತಾ ಇದ್ರಂತೆ. ಇನ್ನು ರೀಸೆಂಟಾಗಿ ಅವ್ರಿಗೆ ಒಂದು 3-4 ಇಯರ್ಸ್ ಬ್ಯಾಕು ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಇದಾಗೋಗ್ಬಿಟ್ಟಿದೆ, ಕಾಲು ಫ್ರ್ಯಾಕ್ಚರ್ ಆಗೋಗ್ಬಿಟ್ಟಿದೆ. ಸೊ ಅವರು ನಡೆಯೋದಕ್ಕಾಗಲ್ಲ, ಎಲ್ಲ ವೀಲ್ ಚೇರಲ್ಲೇ ಇದು ಮಾಡ್ತಾರೆ. ಆದ್ರೂ ಅವರು ಯೂಟ್ಯೂಬ್ನ ಮಾಡ್ತಾನೆ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಇನ್ನು ಅವ್ರನ್ನ ಮೀಟಾಗಿ ಮಾತಾಡಿಕೊಂಡು ಇನ್ನೇನು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ ಆ ಪಾರ್ಕ್ ಹತ್ರ ಎಲ್ಲ ನೋಡಿಕೊಂಡು. ಆ್ಯಂಡ್ ಇವಾಗ ಟೈಮ್ ಬಂದು ಲೇಟಾಗಿ ಹೋಗ್ಬಿಡ್ತು. ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.